ವೀಕ್ಷಕರೇ, ಈಗ ನಾವು ಆಗ್ರಾದ ಕೋಟೆಗೆ ಬಂದಿದ್ದೇವೆ. ಆಗ್ರಾ ಫೋರ್ಟ್ ಅಂತ ಇದನ್ನು ಕರೀತಾರೆ. ಮೊಘಲರ ಕಾಲದಲ್ಲಿ 5 ರಾಜರು ಕೂಡಿ ಸುಮಾರು 90 ವರ್ಷಗಳ ಕಾಲಾವಧಿಯಲ್ಲಿ ಕಟ್ಟಿದಂಥ ಭವ್ಯವಾದ ಕೋಟೆ ಇದು. ಇದರಲ್ಲಿ ನಾವು ಜಹಾಂಗೀರ್, ಅಕ್ಬರ್, ಶಹಜಾನ್, ಹುಮಾಯೂನ್ ಮತ್ತು ಕೊನೆಯದಾಗಿ ಔರಂಗಜೇಬ್ ಕೂಡ ಇಲ್ಲಿ ವಾಸ ಮಾಡಿದರು. ಇವತ್ತು ಕೇವಲ ನಾವು 25% ಕೋಟೆಯ ಭಾಗವನ್ನು ಮಾತ್ರ ನೋಡಲಿಕ್ಕೆ ಸಾಧ್ಯ ಆಗ್ತದೆ. 75% ಇಂಡಿಯನ್ ಆರ್ಮಿಯ ಬಗೆಯಲ್ಲಿದೆ. ಇಲ್ಲಿರುವ ಮಹತ್ವದ ಮಾನ್ಯುಮೆಂಟ್ಸ್ನ ನಿಮಗೆ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಮುಂದೆ ನೀವು ನೋಡ್ತಾ ಇದ್ದೀರಾ, ಈ ಒಂದು ದ್ವಾರ ಇದು, ಪ್ರವೇಶ ದ್ವಾರ. ಈ ನೆಲಮಹಡಿಯನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಗೆರೆಗಳನ್ನು, ಪಟ್ಟಿಕೆಗಳನ್ನು ಕಟ್ಟಿದ್ದಾರೆ. ಇದು ಕುದುರೆಗಳು ಜಾರದಂತೆ, ಲಾಯವನ್ನು ಜಾರದಂತೆ ಮಾಡಿದ್ದಾರೆ. ಭಾಳ ಭವ್ಯವಾದ ಭದ್ರವಾದ ಕೋಟೆ. ಇದರಲ್ಲಿ ಒಂದು ಇಂಡಿಯನ್ ಆರ್ಕಿಟೆಕ್ಚರ್ನ ಕುರುಹುಗಳು ಅಡಗಿವೆ. ಅದನ್ನೆಲ್ಲ ನೋಡೋಣ ಬನ್ನಿ, ತೋರಿಸ್ತೀನಿ ಒಳಗಡೆ ಬನ್ನಿ. ಇಲ್ಲಿ ನೋಡಿ, ನನ್ನ ಹಿಂದೆ ಕಾಣ್ತಿರುವಂಥ ಒಂದು ಅರಮನೆ, ಜೋಧಾ ಅರಮನೆ. ಇದಕ್ಕೆ ಆ್ಯಕ್ಚುಲಿ ಜಹಾಂಗೀರ್ ಅರಮನೆ ಅಂತ ಕೂಡ ಕರೀತಾರೆ. ಜೋಧಾಬಾಯಿ ರಜಪೂತ್ ವೈಫನ್ನು, ಹೆಂಡತಿಯನ್ನು ಕವರ್ ಮಾಡ್ಕೊಳ್ತಾನೆ. ಅವನು ಇಲ್ಲಿ ಒಂದು ಅರಮನೆಯನ್ನು ಕಟ್ಟಿಸಿದ. ಅವಳ ಪೂಜಾಗೃಹ ಕೂಡ ಇಲ್ಲಿದೆ. ಅದರ ಹಿಂದೆ ಕಾಣ್ತಿರೋದು ಅಕ್ಬರನ ಅರಮನೆ. ಅದು ನಾಶವಾಗಿ ಹೋಗಿದೆ. ಇದು ಬಹಳ ಮಹತ್ವದ ಸ್ಥಳ. ಇದು ಒಂದು ಹಿಂದೂ ಆರ್ಕಿಟೆಕ್ಚರನ್ನು ಹೊಂದಿರೋದು ಕಾಣ್ಬೋದು. ಅದರ ಹಿಂದೆ ನೀವು ನೋಡ್ತಾ ಇದ್ದರೆ ಅಕ್ಬರನ ಅರಮನೆ ಇದ್ದಂಥ ಜಹಾಂಗೀರ್ ಬಾತ್ ಟಬ್, ಒಂದು ಕಲ್ಲಿನ ಸ್ನಾನದ ಕಲ್ಲು ಕಟ್ಟೆ ಇವತ್ತು ಕೂಡ ಇದೆ. ಇದು ನೋಡಲಿಕ್ಕೆ ಬಹಳ ಚೆನ್ನಾಗಿದೆ ನೋಡಿ. ಇದು ನೋಡಿ, ನನ್ನ ಹಿಂದೆ ಕಾಣ್ತಿರುವಂಥ ಜಾಗ. ಇದು ಭಾಳ ಮಹತ್ವದ ಜಾಗ ಈ ಕೋಟೆಯಲ್ಲಿ. ಇದನ್ನು ದಿವಾನಿ ಆಮ್ ಅಂತೇಳಿ ಕರೀತಾರೆ. ಇಲ್ಲಿ ದಿವಾನಿ ಆಮ್ ಅಂದರೆ ಸಾರ್ವಜನಿಕರಿಗೆ ನ್ಯಾಯ ಕೊಡುವಂಥ ಜಾಗ. ಹಿಂದೆ ಕಾಣ್ತಿರುವ ಸ್ಥಳದಲ್ಲಿ ರಾಜ ಕೂತ್ಕೊಳ್ತಾ ಇದ್ದ. ಎಡ ಮತ್ತು ಬಲ್ಲ ಬದಿಗಳಲ್ಲಿ ರಾಣಿಯರ ವಾಸ, ಮತ್ತು ಇಲ್ಲಿ ನ್ಯಾಯಾಧೀಶ ಕೂತ್ಕೊಳ್ತಕ್ಕಂಥ ಜಾಗ. ಇಲ್ಲಿ ಸಾರ್ವಜನಿಕರೆಲ್ಲ ಇರ್ತಾಯಿದ್ರು. ದಿವಾನಿ ಆಮ್ ಅಂತಕ್ಕಂಥದ್ದು ಜನರು ನೇರವಾಗಿ ರಾಜನಿಗೆ ಬರುವಂಥ ವ್ಯವಸ್ಥೆ ಮೊಘಲ್ ರಾಜರ ಕಾಲದಲ್ಲಿ ಇತ್ತು. ಭಾಳ ವಿಶೇಷವಾದಂಥ ಅವರ ಚರಿತ್ರೆಯಲ್ಲಿ. ಬನ್ನಿ ಮುಂದೆ ನೋಡೋಣ. ನೋಡ್ತಾ ಇದ್ದೀರಾ ಪ್ರೇಕ್ಷಕರೇ, ನಾವೀಗ ಆಗ್ರಾದ ಕೋಟೆಯಲ್ಲಿದ್ದೀವಿ. ಆಗ್ರಾ ಕೋಟೆ ಅಂತ ಕರಿತೀವಿ. ಇದನ್ನು 4 ರಾಜರು ಆಳಿದರು. ಅಕ್ಬರ್, ಜಹಾಂಗೀರ್ ಮತ್ತು ಶಹಜಹಾನ್. ಬಹಳ ಮುಖ್ಯವಾಗಿ ಶಹಜಹಾನ್ ಕುರುಹುಗಳು ಈ ಕೋಟೆಯಲ್ಲಿ ಇವೆ. ಈ ಕಡೆ ನೀವು ಕಾಣ್ತಾ ಇದ್ದರೆ ಎಡಗಡೆ ಇದೇನಿದೆ, ಇದು ಮೀನಾ ಬಜಾರ್ ಅಂತ ಕರೀತಾ ಇದ್ದಾರೆ. ಆ ಕಾಲದಲ್ಲಿ ರಾಣಿಯರಿಗೆ ಇರುವಂಥ ಸಂತೆಯನ್ನು, ಇಲ್ಲಿ ಮುತ್ತು ಅವಳ ಆಭರಣಗಳನ್ನು ಮಾಡೋದಕ್ಕೆ ಸಂತೆಯನ್ನು ಕೂಡಿಸ್ತಾಯಿದ್ರು. ಈ ಕಡೆಲ್ಲ ನೋಡ್ತಾ ಇದ್ದೀರಿ, ಅವರ ಅವಶೇಷಗಳು ಇಲ್ಲಿ ಉಳಿದಿದೆ. ಸೊ ಇದನ್ನು ನಿಮಗೆ ಮುಂದೆ ತೋರಿಸ್ತೀನಿ ಬನ್ನಿ. ಹಿಂದೆ ನೋಡ್ತಾ ಇದ್ದೀರಿ, ಭಾಳ ಅದ್ಭುತವಾದ ಒಂದು ಮಾರ್ಬಲ್ನಲ್ಲಿ ಕಟ್ಟಿದಂಥ ಈ ಸ್ಟ್ರಕ್ಚರ್ ಇದೆ. ಇದು ಮೊಘಲ ಇತಿಹಾಸದಲ್ಲಿ ಬಹಳ ಮಹತ್ವದ ಜಾಗ. ಶಹಜಹಾನನ ಕೊನೆಯ ಕಾಲದಲ್ಲಿ ಆ ಒಂದು ಮೂಲೆಯಲ್ಲಿರ್ತಕ್ಕಂಥ ಜೈಲಿನಲ್ಲಿ ಇಡಲಾಗಿತ್ತು. ಇಲ್ಲಿ ನೋಡ್ಬೋದು ನೀವು, ಒಂದು ಜೈಲು ಬಹುಶಃ ಜಗತ್ತಿನಲ್ಲಿ ಅತ್ಯಂತ ಸುಂದರ ಜೈಲು ಇದು. ಯಾಕಂದರೆ ಶಹಜಹಾನ್ ತನ್ನ ರಾಜ್ಯದ ಒಟ್ಟು ಸಂಪತ್ತನ್ನು ತಾಜ್ ಮಹಲನ್ನು ಕಟ್ಟಕ್ಕೆ ಬಳಸಿದ. ಅಲ್ಲಿ ಬಳಸಿದಂಥ ಮಾರ್ಬಲನ್ನೇ ಇಲ್ಲಿ ಎಲ್ಲ ಕಟ್ಟಡಕ್ಕೂ ಬಳಸಿರೋದನ್ನು ನಾವು ನೋಡ್ತೀವಿ. ಅವನನ್ನು ಔರಂಗಜೇಬ್ ಇಲ್ಲೇ ಇರುವಂಥ ಶಹಜಹಾನ್ ಇಟ್ಟಿದ್ದ. ಇಲ್ಲಿಂದ ಶಹಜಹಾನ್ ದೂರದವರೆಗೆ ಕಾಣುವ ಯಮುನಾ ನದಿ, ಏನು ಪಕ್ಕದಲ್ಲಿ ಯಮುನಾ ನದಿ ಹರಿತಾ ಇದೆ, ತೋರಿಸ್ತೀನಿ. ಆಮೇಲೆ ಆ ಯಮುನಾ ನದಿಯಿಂದ ಮುಂದೆ ಕಾಣುವ ತಾಜ್ ಮಹಲನ್ನು ನೋಡ್ತಾನೆ ತನ್ನ ಕೊನೆಯಸರನ್ನು ಪಡೆದ. ಈ ಒಂದು ಕೋಟೆ 5 ರಾಜ್ಯರ ಕಾಲದಲ್ಲಿ ಕಟ್ಟಲ್ಪಟ್ಟಿದ್ದು ಬಹಳ ಭವ್ಯವಾದ ಭದ್ರವಾದ ಕೋಟೆಯಾಗಿ ಇದು ಇವತ್ತು ಕೂಡ ಉಳಿದಿದೆ. ಅದರ ಕೆಲವು ಅವಶೇಷಗಳನ್ನು ನೀವು ಕೂಡ ಇನ್ನು ನೋಡ್ಬೋದು. ತೋರಿಸ್ತೀನಿ ಬನ್ನಿ. ನಿಮ್ಮ ಕಾಲದ ಕಟ್ಟೆ ಇದೆಲ್ಲ, ಇದು ಆ ಕಾಲದ ಶಹಜಹಾನ್ನ ಕಾಲದ ಮಿನಿಸ್ಟರ್ ಕಟ್ಟೆ. ನೀವು ಬಲಗಡೆ ನೋಡಿ, ಎಡಗಡೆ ಮತ್ತು ಅಲ್ಲಿ ನೋಡಿ ಬ್ಲ್ಯಾಕ್ ಕಾಣ್ತಾ ಇದೆ, ಅದು ಈ ಕಡೆ ಕಾಣ್ತಿರೋದಿಲ್ಲ, ಇದು ರಾಜ ಕೂತ್ಕೊಳ್ತಕ್ಕಂಥ, ಶಹಜಹಾನ್ ಕೂತ್ಕೊಳ್ತಕ್ಕಂಥ ಕಟ್ಟೆ ಇದು. ಆ ಕಾಲದಲ್ಲಿ ಇದನ್ನೆಲ್ಲ ಬಂಗಾರದಿಂದ ಶೃಂಗಾರ ಮಾಡಲಾಗಿತ್ತು. ಇವತ್ತು ಅದಿಲ್ಲ. ಇಲ್ಲಿಂದಲೇ ದೂರದಿಂದ ತಾಜ್ ಮಹಲ್ ವಿಜಯನ ಕೂಡ ನೋಡ್ಬೋದು. ಭಾಳ ಚೆನ್ನಾಗಿ ಅದು ಕಾಣಿಸುತ್ತೆ. ಜೊತೆಗೆ ಈ ಮೂಲೆಯಲ್ಲಿ ನೋಡಿ, ಈ ಕಡೆ ಕಾಣ್ತಕ್ಕಂಥ ಬಿಳಿ ಮಾರ್ಬಲಲ್ಲಿ ಒಂದು ಗುಂಡು
ಬಿದ್ದ ಸಂದರ್ಭ ಹೋಲ್ ಕಾಣುತ್ತೆ. ಅದು ಬ್ರಿಟಿಷ್ ಕಾಲದಲ್ಲಿ ತೋಪಿನಿಂದ ಇಲ್ಲಿ ಅಟ್ಯಾಕ್ ಮಾಡಿದಾಗ ಈ ಕಪ್ಪು ಕಲ್ಲಿಗೆ ಹೊಡೆದು ಒಂದು ಗುಂಡು ಅಲ್ಲಿ ತಾಕಿ ಇವತ್ತು ಅದು ಹೋಲನ್ನು ನಾವು ನೋಡ್ಬೋದು. ಸೊ ಯಮುನಾ ನದಿಯ ತೀರದಲ್ಲಿ ಈ ಭವ್ಯ ಸ್ಮಾರಕದಿಂದ ಕಾಣ್ತಿತ್ತು. ಶಹಜಹಾನ್ ತನ್ನ ಕಾಲದಲ್ಲಿ ಅದನ್ನು ನೋಡ್ತಾ ಇದ್ದ. ಮುಂದ್ಗಡೆ ಆಗಲೇ ನಾನು ತೋರಿಸಿದ ಹಾಗೆ ಒಂದು ಮೀನಾ ಬಜಾರ್ ಅಂತೇಳಿ ಅದನ್ನು ಕರಿತೀವಿ. ಅಲ್ಲಿ ರಾಣಿಯರಿಗೆ ಒಂದು ಸಂತೆಯನ್ನು ಮಾಡಲಾಗ್ತಿತ್ತು. ರಾಣಿಯರಿಗೆ ಹೊರಗಡೆ ಹೋಗೋಕೆ ಅವಕಾಶ ಇರಲಿಲ್ಲ. ಅವರಿಗೆ ಮಾರ್ಕೆಟನ್ನೇ ಇಲ್ಲಿ ಕ್ರಿಯೇಟ್ ಮಾಡಿದ್ರು ಆ ಕಾಲದಲ್ಲಿ. ಅದರ ವಿಶೇಷಗಳು ಇಂದು ಕೂಡ ಇವೆ. ಬನ್ನಿ ನೋಡಿ. Bijapur, Adil Shahis, Karnataka. Madam, how you are feeling about this port? It's beautiful. Yes. And this morning we visited the Taj Mahal. Again, very, very beautiful. And but lots of steps. How you feel about heritage of this country? It's magnificent. It's very, very beautiful. We're enjoying ourselves. By seeing these girls, what do you feel? So colourful. Colourful. Very pretty. Thank you. Thank you. ನೋಡಿ ವೀಕ್ಷಕರೇ, ನಮ್ಮ ಜೊತೆ ಇಲ್ಲಿ ನಮಗೆ ಪ್ರವಾಸಕ್ಕೆ ಬಂದಿರುವಂಥ ವಿಜಯಪುರದಾಗ ಅಕ್ಕಮಹಾದೇವಿ ಯೂನಿವರ್ಸಿಟಿ ಇಬ್ಬರು ಪ್ರಾಧ್ಯಾಪಕರು ಸಿಕ್ಕಿದ್ದಾರೆ. ಡಾಕ್ಟರ್ ಅಶೋಕ್ ಕುಮಾರ್ ಸೊಲ್ಪುರ್ ಅವರು, ಪ್ರಕಾಶ್ ಸಣ್ಣಕ್ಕನವರು ಸರ್ ಅವರು. ಸರ್, ನೀವು ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಪ್ರವಾಸಕ್ಕೆ ಬಂದಿದ್ದೀರಾ. ಇದು ನೋಡಿದಾಗೆಲ್ಲ ನಿಮ್ಗೇನು ಅನಿಸ್ತಾ ಇದೆ? ನಮಗೆ ಪ್ರತಿ ವರ್ಷ ಇದೊಂಥರ ಖುಷಿ ಕೊಡ್ತಕ್ಕಂಥ ವಿಷಯ. ಮಕ್ಕಳನ್ನು ಕರ್ಕೊಂಡ್ಬಂದು ಇಲ್ಲಿ ಈ ಆಗ್ರಾದಲ್ಲಿ ತಾಜ್ ಮಹಲ್ ಮತ್ತು ಫೋರ್ಟ್ ತೋರಿಸಿದ್ರಲ್ಲ, ನಮಗೆ ಒಂಥರ ಐತಿಹಾಸಿಕವಾಗಿ ಏನೋ ಒಂದು ಕಳ್ಕೊಂಡಿದ್ದು ನಮ್ಗೆ ಸಿಕ್ಕಿದೆ ಅಂತಕ್ಕಂಥ ಭಾವನೆ. ಆಮೇಲೆ ಫೋರ್ಟಲ್ಲಿ ಹೊರಗಡೆ ಹೋದಾಗ ಸಾಕಷ್ಟು ಐತಿಹಾಸಿಕ ಸ್ಮಾರಕಗಳು ನಮಗೆ ಒಂದೊಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೇಳ್ಕೊಡೋದ್ರಿಂದ ನಮಗೆ ಖುಷಿ ಕೊಡ್ತಕ್ಕಂಥದ್ದು. ಮತ್ತೆ ಇಲ್ಲಿ ಎಲ್ಲರನ್ನ ಕರೆದು ಪ್ರತಿ ವರ್ಷ ನೀವು ತೋರಿಸಿದರೆ ಮಕ್ಕಳಲ್ಲಿ ಐತಿಹಾಸಿಕ. ನಾನು ಸುಮಾರು 8ನೇ ವರ್ಷ ಬರ್ತಾ ಇರೋದು. 8 ವರ್ಷದಲ್ಲಿ ಕೂಡ ನಮಗೆ ಸಾಕಷ್ಟು ಖುಷಿ ಕೊಡ್ತಾ ಇದ್ವಿ. ಪ್ರತಿ ವರ್ಷ ಬರೋದು ಅಂದರೆ ತುಂಬ ಖುಷಿ. ಥ್ಯಾಂಕ್ ಯು ಸರ್. ಮತ್ತೆ ಸಿಗೋಣ ನಿಮಗೆ. ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ನನ್ನ ಜೊತೆ ಬಳ್ಳಾರಿಯ ನಮ್ಮ ಟೂರ್ ಏಜೆಂಟ್ ಜೇಮ್ಸ್ ಇದ್ದಾರೆ. ಅವರು ಇದ್ದಾರೆ. ರಾಜ್ ಇಷ್ಟು ಪ್ರದೇಶಕ್ಕೆ ನೀವು ಜನರು ಕರ್ಕೊಂಡ್ಬರ್ತಿದ್ದೀರಾ, ಹೆಂಗಿದೆ ಇದೆಲ್ಲ ಸ್ಥಳ? ಭಾಳ ಚೆನ್ನಾಗಿದೆ ಸರ್, ತುಂಬ ಸುಂದರವಾಗಿದೆ. ಏನು ಮಹತ್ವ ಇಲ್ಲೆಲ್ಲ ನೋಡೋದಕ್ಕೆ? ತುಂಬ ತಾಜ್ಮಹಲ್ ಚೆನ್ನಾಗಿದೆ. ವರ್ಷದಲ್ಲಿ ಎಷ್ಟು ಜನಕ್ಕೆ ಕರ್ಕೊಂಡ್ಬರ್ತೀರಿ ನೀವು? ಭಾಳ ಅದ್ಭುತವಾದ ಪ್ಲೇಸ್ ಇದೆ. ಮತ್ತೆ ಕರ್ಕೊಂಡ್ಬರ್ತೀವಿ. ವೀಕ್ಷಕರೇ, ಇಲ್ಲಿವರೆಗೂ ನಾವು ಈ ಆಗ್ರಾ ಕೋಟೆಯನ್ನು ನೋಡಿ ಬಂದ್ವಿ. ಸುಮಾರು 2-3 ಗಂಟೆಗಳ ಕಾಲ ಇದನ್ನು ನೋಡಲಿಕ್ಕೆ ಬೇಕಾಗುತ್ತೆ. ನಿಮ್ಮ ಮಕ್ಕಳನ್ನು ಕರ್ಕೊಂಡ್ಬನ್ನಿ, ವಿದ್ಯಾರ್ಥಿಗಳನ್ನು ಕರ್ಕೊಂಡ್ಬನ್ನಿ. ನಮ್ಮ ಭವ್ಯ ಭಾರತದ ಚರಿತ್ರೆಯನ್ನು ಅವರಿಗೆ ತೋರಿಸಿ ಮತ್ತು ಅವರಿಗೆ ಅದರ ತಿಳುವಳಿಕೆಯನ್ನು ಕೊಡಿ. ಮತ್ತೊಂದು ಸರಿ ಸಿಗೋಣ. ಆಗ್ರಾ ಕೋಟ್ ಮತ್ತೆ ಬರ್ತೇನೆ. ಬಾಯ್.